ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದಿ ಜರ್ನಿ ಆಫ್ ಸ್ಪಿರಿಚುವಲ್ ಅವೇರ್ನೆಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಪೆಷಲಿ ಚರ್ಮ ರೋಗದಲ್ಲಿ ಬೇರೆ ಬೇರೆ ಪ್ರಕಾರದ ಚರ್ಮ ರೋಗಗಳಿದ್ದಾವೆ. ಅದು ಸೋರಿಯಾಸಿಸ್ ಇರ್ಬೋದು, ಅಥವಾ ಸ್ಕಿನ್ ಡ್ರೈ ಆಗುವಂಥದ್ದು ಇರ್ಬೋದು, ಅಥವಾ ಕೆಲವರಿಗೆ ಚರ್ಮ ಸುಕ್ಕುಗಟ್ಟುತ್ತೆ. ಅಂದರೆ ಕೆಲವರಿಗೆ ಸ್ಪೆಷಲ್ ಏನಾಗ್ತಿದೆ ಅಂತಂದರೆ ಚಳಿಗಾಲದಲ್ಲಿ, ಇನ್ನು ಕೆಲವರಿಗೆ ಏನಾಗ್ತಿದೆ ಪ್ರತಿ ವರ್ಷವೂ ಆ ಸುಕ್ಕುಗಟ್ಟಿರ್ತದೆ. ಸ್ಪೆಷಲಿ ಕಾಲಿನ ಭಾಗದಲ್ಲಿ ಹಿಮ್ಮಡಕ್ಕಿರ್ಬೋದು, ಅಥವಾ ಎರಡು ಕಾಲಿಗಿರ್ಬೋದು, ಕೈಗಿರ್ಬೋದು. ಯಾವುದೇ ಚರ್ಮ ರೋಗಕ್ಕೆ ಈ ಮುದ್ರೆ ಒಂದು ರಾಮಬಾಣ ಇದ್ದಾಗ. ಎಷ್ಟೋ ಜನ ಈ ಮುದ್ರೆ ಮಾಡಿಕೊಂಡು ಸೋರಿಯಾಸಿಸನ್ನು ಕಡಿಮೆ ಮಾಡ್ಕೊಂಡು, ಸೋರಿಯಾಸಿಸ್ ಅಷ್ಟೇ ಅಲ್ಲ, ಭಾಳ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳನ್ನು ಸಹ ಕಡಿಮೆ ಮಾಡ್ಕೊಂಡು. ಕೆಲವರಿಗೆ ಬಿಳಿ ಚಿಪ್ ಅಂತ ಹೇಳ್ತಾರೆ, ಚರ್ಮದ ಮೇಲೆ ಬಿಳಿ ಬಿಳಿ ಮಾರ್ಕ್ ಆಗ್ತಾ ಹೋಗ್ಬೋದು, ಮುಖದ ಮೇಲೆ ಇರ್ಬೋದು ಅಥವಾ ದೇಹದ ಯಾವುದೇ ಭಾಗದಲ್ಲಿ ಇರ್ಬೋದು. ಇದನ್ನು ಸಹ ಕಡಿಮೆ ಮಾಡ್ಕೊಂಡು. ಹಾಗಾದರೆ ಈ ಮುದ್ರೆ ಯಾವುದಂತಂದರೆ ವರುಣ ಮುದ್ರೆ. ಅಂದರೆ ಈ ದೇಹ ಎಂಬುದು ಒಂದು 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಸ್ಪೆಷಲಿ ಇದಕ್ಕೆ ಅಗ್ನಿ ಅಂತ ಹೇಳ್ತಾರೆ, ಗಾಳಿ, ಆಕಾಶ, ಆಮೇಲೆ ಪೃಥ್ವಿ ಮತ್ತು ನೀರು. ಇದು ನೀರಿನ ಒಂದು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಾಯಿಲೆ. ಯಾವುದೇ ಚರ್ಮ ರೋಗಗಳು ಯಾವಾಗ ನಮ್ಮ ನೀರಿನ ಒಂದು ಅಂಶ ದೇಹದಲ್ಲಿ ಹೆಚ್ಚು ಕಡಿಮೆ ಆದಾಗ ಈ ಚರ್ಮ ರೋಗ ಕಾಯಿಲೆ ಬರ್ತೀವಿ ಅಂತ ಮುದ್ರ ವಿಜ್ಞಾನ ಹೇಳುತ್ತೆ. ಅಂದರೆ ಈ ವರ್ಣ ಮುದ್ರವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲೇನು ಅಂತಂದರೆ, ನಮ್ಮ ಹೆಬ್ಬೆರಳಿಗೆ ಈ ಕಿರು ಬೆರಳನ್ನು ತಾಗಿಸ್ಬೇಕಿರುತ್ತೆ ಈ ಭಾಗದಲ್ಲಿ, ತುದಿಯ ಭಾಗದಲ್ಲಿ. ಹಾಗೆ 3 ಬೆರಳೇನಾಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು. ಇನಿಷಿಯಲಿ ಏನಾಗುತ್ತೆ ಅಂತಂದರೆ ಬೆರಳು ಈಸಿಯಾಗಿ ಮಡಚ್ಕೊಳಂಗಿಲ್ಲ. ಈ ಉಂಗುರದ ಬೆರಳೇನಾಗ್ತಿದೆ, ಈ ರೀತಿ ಬರುತ್ತೆ. ಸೊ ಅದನ್ನು ಅಭ್ಯಾಸ ಮಾಡ್ತಾ ಹೋದಾಗ ಏನಾಗ್ತಿದೆ, ಅದು ಸ್ಟ್ರೈಟ್ ಆಗ್ತಾ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ತೊಡೆ ಮೇಲೆ ಇಟ್ಕೊಳ್ಬೋದು, ಸುಖಾಸನ ಕೂತ್ಕೊಳ್ಬೋದು, ವಜ್ರಾಸನ ಅಥವಾ ಪದ್ಮಾಸನ, ಚೇರ್ ಮೇಲೆ ಕೂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಎಷ್ಟು ನಿಮಿಷ ಮಾಡ್ಬೇಕಂತಂದರೆ 20 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಯಾರಿಗೆ ನೆಸೆಸರಿ ಇದೆ, ಯಾರಿಗೆ ಈ ಚರ್ಮದ ಕಾಯಿಲೆಗಳಿದ್ದಾರೆ, ಅವ್ರೇನು ಮಾಡಬೇಕು, 20 ನಿಮಿಷ ಪ್ರಾಕ್ಟೀಸ್ ಮಾಡಿ. ತಪ್ಪಿದ್ರೆ ಅರ್ಧ ಗಂಟೆನೂ ಸಹ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾರಿಗೆ ಭಾಳ ಸಿವಿಯರ್ ಸ್ಕಿನ್ ಪ್ರಾಬ್ಲಮ್ ಇದೆ ಅವ್ರೇನು ಮಾಡಬೇಕು, 30 ನಿಮಿಷ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಹಾಗಾದರೆ ಈ ಮುದ್ರೆ ಭಾಳ ಪವರ್ಫುಲ್. ತುಟಿ ಒಡೆದಿರ್ಬೋದು, ಅಥವಾ ಕಾಲಿನ ಹಿಮ್ಮಡ ಒಡೆದಿರ್ಬೋದು, ಕೆಲವರಿಗೆ ನೀರು ಅಡಿಕೆ ಆದಾಗ, ಅಥವಾ ಎಲ್ಲೋ ದೂರದ ಪ್ಲೇಸಿಗೆ ಹೋದಾಗ ನೀರು ಸಿಕ್ಕಿಲ್ಲದಾಗ ಈ ಮುದ್ರಾ ಒಂದು 10-15 ನಿಮಿಷ ಮಾಡೋದು ಏನು ಮಾಡ್ತೀವಿ, ನಮ್ಮ ವಾಟರ್ ಕಂಟೆಂಟನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಹಾಗಾದರೆ ಯಾರಿಗೆಲ್ಲ ಈ ಸ್ಕಿನ್ ಪ್ರಾಬ್ಲಮ್ ಇದೆ ಅವರು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ಕಿನ್ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಬೆಳಗಿನ ಸಮಯವನ್ನು ನೀವು ಚೂಸ್ ಮಾಡಿಕೊಳ್ಳಿ. ಸಾಧ್ಯ ಆಗಿಲ್ಲ ಅಂತಂದರೆ ಈವ್ನಿಂಗು ಸಹ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಅಥವಾ 2 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಬೆಳಿಗ್ಗೆ 10 ನಿಮಿಷ, ಸಾಯಂಕಾಲ 10 ನಿಮಿಷ. ಇಲ್ಲಾದರೆ ಬೆಳಿಗ್ಗೆ 15 ನಿಮಿಷ, ಸಾಯಂಕಾಲ 15 ನಿಮಿಷ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿದ್ರಲ್ಲ ಯಾವ ರೀತಿ ವರ್ಣ ಮುದ್ರ ಸ್ಕಿನ್ ಪ್ರಾಬ್ಲಮ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.